ರಿಸಲ್ಟ್ ಅನ್ನ ಕೇದವರು ಈಗ ಅನೌನ್ಸ್ ಮಾಡಿದಾರೆ. ಪ್ರೊವಿಷನಲ್ ರಿಸಲ್ಟ್ ಏನಿದೆ, ತಾತ್ಕಾಲಿಕ ಫಲಿತಾಂಶ ನಾಳೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಈಗಾಗಲೇ ಅನೌನ್ಸ್ ಮಾಡಿ ಲಿಂಕ್ ಅನ್ನ ಕೇದವರು ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಚೆಕ್ ಮಾಡಿ. ಕೆಸಿಟಿ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಅದರಲ್ಲಿ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1 ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಚಾಯ್ಸ್ 1 ಅನ್ನ ಯಾರು ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮಗೆ ಯಾವ ಕಾಲೇಜ್ ಬೇಕಿತ್ತೋ, ಯಾವ ಬ್ರಾಂಚ್ ಬೇಕಿತ್ತೋ ಅದೇ ಅಲಾಟ್ ಆಗಿದೆ. ಅಲ್ಲಿ ಹೋಗಿ ನಾನೀಗ ಅಡ್ಮಿಷನ್ ಮಾಡಿಸ್ತೀನಿ ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಚಲನ್ ಜನರೇಟ್ ಆಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ಬೇಕು. ಆ ಚಲನ್ ಮೇಲೆ ನಿಮಗೆ ಯಾವ ಕಾಲೇಜ್ ಅಲೌಟ್ ಆಗಿದೆ, ಯಾವ ರ್ಯಾಂಕ್ ಇತ್ತು, ನಂತರ ಯಾವ ಕೆಟಗರಿ ಅಂಡರ್ ಅಲೌಟ್ ಆಗಿದೆ, ಫೀಸ್ ಎಷ್ಟಿದೆ, ಆ ಎಲ್ಲಾ ಡೀಟೇಲ್ಸ್ ಇರುತ್ತೆ. ನಂತರ ಆ ಚಲನ್ ಮೇಲೆ ಕಾಲೇಜ್ ಕಾಪಿ, ಸ್ಟೂಡೆಂಟ್ ಕಾಪಿ, ಹಾಗೆ ಬ್ಯಾಂಕ್ ಕಾಪಿ ಅಂತ ಇರುತ್ತೆ. ಬ್ಯಾಂಕ್ ಗೆ ಹೋಗಿ ಫೀಸ್ ಅನ್ನ ಪೇ ಮಾಡ್ಬೇಕಾದ್ರೆ ಬ್ಯಾಂಕ್ ಕಾಪಿಯನ್ನ ಬ್ಯಾಂಕ್ ನಲ್ಲಿ ಇಟ್ಕೋತಾರೆ. ಸ್ಟೂಡೆಂಟ್ ಕಾಪಿ ಹಾಗೆ ಕಾಲೇಜ್ ಕಾಪಿಯನ್ನ ನಿಮಗೆ ಕೊಡ್ತಾರೆ. ಅದನ್ನ ತೆಗೆದುಕೊಂಡು ಹಾಗೆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡು ಕೆಸಿಟಿ ಅಪ್ಲಿಕೇಶನ್ ಫಾರ್ಮ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್ಸ್, ಹಾಗೆ ಬೇರೆ ಯಾವ್ದಾದ್ರು ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡಿದ್ರೆ ಅದಕ್ಕಂತಹ ಒರಿಜಿನಲ್ ಸರ್ಟಿಫಿಕೇಟ್ಸ್, ಹಾಗೆ ಅವುಗಳ 2 ಸೆಟ್ ಜೆರಾಕ್ಸ್ ಕಾಪೀಸ್, ಇವುಗಳನ್ನೆಲ್ಲ ತೆಗೆದುಕೊಂಡು ನೀವೇನ್ ಮಾಡ್ಬೇಕು ಹೇಳಿ, ಈ ಕಾಲೇಜ್ ಅಲಾಟ್ ಆದಂತಹ ಕಾಲೇಜ್ಗೆ ಅಲ್ಲಿ ಡೇಟ್ ಹೇಳಿರ್ತಾರೆ, ಇಂತಹ ಡೇಟ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೋಬೇಕು ಅಂತ. ಸೊ ಆ ಡೇಟ್ ನ ಒಳಗಡೆ ಕಾಲೇಜ್ ಹೋಗಿ ರಿಪೋರ್ಟಿಂಗ್ ಮಾಡ್ಕೋಬೇಕು. ನಂತರ ರಿಪೋರ್ಟಿಂಗ್ ಹೋಗ್ಬೇಕಾದ್ರೆ ಮೊಬೈಲ್ಗೆ OTP ಬರುತ್ತಲ್ವಾ, ಆ ಮೊಬೈಲ್ ಕೂಡ ತೆಗೆದುಕೊಂಡು ಹೋಗೋದನ್ನ ಮರಿಬೇಡಿ. ನಂತರ ಅಲ್ಲಿ ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ಗೆ OTP ಕೂಡ ಬರುತ್ತೆ, ಅದನ್ನ ಎಂಟ್ರಿ ಮಾಡಬೇಕು. ಹಾಗೆ ಅಡ್ಮಿಷನ್ಗೆ ಕ್ಯಾಂಡಿಡೇಟ್ ಸ್ಟೂಡೆಂಟ್ ಹೋಗ್ಲೇಬೇಕು, ಯಾಕಂತ ಹೇಳಿದ್ರೆ ಫೇಸ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ಮತ್ತೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದಿ ಬೆಸ್ಟ್.